ಮಾಧ್ಯಮದ ಬಂಧುಗಳೇ, ಇವತ್ತು ನಮ್ಮ ಇಲಾಖೆ, ಹೊಸ ಇಲಾಖೆ ನೀರಾವರಿ, ಮಧ್ಯಮ ಮತ್ತು ಭಾರಿ ನೀರಾವರಿ ಇಲಾಖೆಯ ನಮ್ಮ ACS ಅವರು, ಗೌರವ್ ಗುಪ್ತಾ ಅವರು, ಹಿಂದೆ ನಮಗೆ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಆಗಿ ಕೆಲಸ ಮಾಡಿದಂಥವ್ರು. ಮತ್ತು 4 ಜನ MDs ಬಂದಿದ್ದರು. 4 ನಿಗಮಗಳಿದ್ದಾರೆ ನಮ್ಮಲ್ಲಿ. 4 ನಿಗಮಗಳ MDಗಳೆಲ್ಲ ಕರೆದು ಇವತ್ತು ಸಭೆ ಮಾಡಿದ್ದೀನಿ. ಮತ್ತು ಮುಂದಿನ ಮಂಗಳವಾರ 2 ನಿಗಮಗಳ ಮೀಟಿಂಗ್ ಕರಿತೀನಿ. ಆಮೇಲೆ ಶುಕ್ರವಾರ 2 ನಿಗಮಗಳ ಮೀಟಿಂಗು ಕರೆಯೋದಕ್ಕೆ ಹೇಳಿದ್ದೀನಿ. ಅದರಲ್ಲಿ ಕೃಷ್ಣಾ ಜಲಭಾಗ್ಯ ನಿಗಮ, ವಿಶ್ವೇಶ್ವರಯ್ಯ ಜಲಭಾಗ್ಯ ನಿಗಮ ಮತ್ತು ಕರ್ನಾಟಕ ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ 4 ನಿಗಮಗಳಿದೆ. ಇದನ್ನು 2 ಮಂಗಳವಾರ 2 ಶುಕ್ರವಾರ ಇಟ್ಕೊಂಡು ರಿವ್ಯೂ ಮಾಡಿ ಏನೇನು ಆದ್ಯತೆ ಮೇಲೆ ತಗೋಬೇಕು ಅಂತ ಅವತ್ತು ಎಲ್ಲ 4 ಮೀಟಿಂಗ್ಸ್ ಆದ್ಮೇಲೆ ಮಾಡ್ತೀನಿ. ಆದರೆ ಇವತ್ತೇನು ಡೈರೆಕ್ಷನ್ ಕೊಟ್ಟಿದ್ದೀನಿ ಅಂದರೆ, ಇಂಪಾರ್ಟೆಂಟಾಗಿ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿಂದು, ಮೇಕೆದಾಟದ್ದು, ಇದು ಸ್ವಲ್ಪ ಇಶ್ಯೂಸ್ ಇತ್ತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊನ್ನೆ ಕ್ಲಿಯರ್ ಮಾಡಿದ್ದಾರೆ. ಈಗ DPR ಫೈನಲ್ ಆಗಿದೆ. ಮತ್ತು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಅದೆಲ್ಲ ಕೂಡ ಫಾಸ್ಟ್ ಟ್ರ್ಯಾಕಲ್ಲಿ ಮಾಡಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದೀನಿ. ಆಮೇಲೆ ಎತ್ತಿನ ಹೊಳೆದು ಫಾರೆಸ್ಟ್ದು ಸ್ವಲ್ಪ ಎಲ್ಲ ಇಶ್ಯೂಗಳಿತ್ತು, ಇದು ಸಾರ್ಟ್ ಔಟ್ ಆಗ್ತಾ ಇದೆ. ಮತ್ತು ಬ್ಯಾಲೆನ್ಸ್ ರಿಸರ್ವಾಯರ್ದು ಅಲ್ಲಿ 2 ಕಡೆ ಕೊರಟಗೆರೆ, ಒಂದು ರಾಬ್ರ, 2 ಕಡೆ ಆಗಬೇಕು. ಅದರದ್ದು ಸ್ವಲ್ಪ ಇಶ್ಯೂಸ್ ಇತ್ತು. ಮತ್ತು ಮೊನ್ನೆ 3 ಹಂತದಲ್ಲಿ ಎತ್ತಿನೊಳಗೆ ಸಂಬಂಧಪಟ್ಟಾಗೆ ಲ್ಯಾಂಡ್ ಎಕ್ವಿಷನ್ದು ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಣ ಬಿಡುಗಡೆ ಆಗಿ ಹಣ ಕ್ಲಿಯರೆನ್ಸ್ ಆಗಿಬಿಟ್ರೆ ಆಮೇಲೆ ಅಲ್ಲಿನ ಸಮಸ್ಯೆಗಳು ಇರೋದಿಲ್ಲ. ಇದು ಕೂಡ ಬಹುತೇಕ ಈ ವರ್ಷದ ಕೊನೆ ಅಥವಾ ಮುಂದಿನ ಮಳೆಗಾಲಕ್ಕೆ ಆಗ್ಬೋದು, ಅಥವಾ ಮದ್ದೆಲ್ಲ ಇನ್ನೂ ಸ್ವಲ್ಪ ಬೇಗ ಆದರೆ ಅಲ್ಲಿ ಎತ್ತಿನ ಹೊಳೆ ಗೊತ್ತಲ್ಲ, ನವಂಬರ್ವರೆಗೂ ನಮ್ಗೆ ನೀರು ಸಿಗುತ್ತೆ. ನವಂಬರ್ ಡಿಸೆಂಬರ್ ಆದಮೇಲೆ ನಮ್ಗೆ ನೀರು ಸಿಗೋದಿಲ್ಲ, ಮಳೆ ನಿಂತೋಗಿರುತ್ತಲ್ಲ. ಇದೊಂದು ಸ್ವಲ್ಪ ಫಾಸ್ಟ್ ಟ್ರ್ಯಾಕಲ್ಲಿ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಅಪ್ಪರ್ ಭದ್ರಾ ಚಿತ್ರದುರ್ಗ ಚಾನಲ್ ಇದೆಯಲ್ಲ, ಅದು ಅಕ್ಟೋಬರ್ಗೆ ನೀರು ಕೊಡ್ತೀವಿ. ಅಪ್ಪರ್ ಭದ್ರಾ ಅದು ಅಕ್ಟೋಬರ್ಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಅಪ್ಪರ್ ಭದ್ರಾ ಕೇಳಿ ಯಾವ ತಾಲೂಕು ಹೋಗುತ್ತೆ ಅಂತ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇಶ್ಯೂಸ್ ಭಾಳ ಇದೆ. ಅದರಲ್ಲಿ UKP ಇದು ಗೆಜಿಟ್ ಆಗಬೇಕು. ಗೆಜಿಟ್ ಆಗದೆ ಇದ್ದರೆ ಅಣೆಕಟ್ಟು ಎತ್ತರ ಮಾಡೋಕ್ಕಾಗಲ್ಲ, ಅದೊಂದು ಇಶ್ಯೂ ಇದೆ. ಆಮೇಲೆ ಕಳಸಾ ಬಂಡಿರುವುದು, ಅದು ಕೂಡ ಇಶ್ಯೂ ಇದೆ. ಮತ್ತು ಈ ಮಾಡರ್ನೈಸೇಷನ್ಗೆ ಕೇಂದ್ರ ಸರ್ಕಾರ ಅಲ್ಲಿರ್ತಕ್ಕಂಥ ನೀರಾವರಿ ಇಲಾಖೆ ಪ್ರಪೋಸಲ್ಸು ಸಾಕಷ್ಟೆಲ್ಲ ಕೊಟ್ಟಿದ್ದಾರೆ. ಈಗ ಹಿಂದೆ ಶಿವಕುಮಾರ್ ಅವರೇ ಈ ಇಲಾಖೆ ಮಿನಿಸ್ಟರ್ ಆಗಿದ್ದರು, ಪ್ರಪೋಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ಡೆಲ್ಲಿನಾಗೆ ಹೋಗಿ ಪರ್ಸೀವ್ ಮಾಡಬೇಕು, ಅದನ್ನೆಲ್ಲ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಇದಿಷ್ಟು ಇವತ್ತು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ ನಮ್ಮ ACSಗೆ ಮತ್ತು ನಮ್ಮ 4 ನಿಗಮಗಳ MDಗಳಿಗೆ ಇವತ್ತು ಡೈರೆಕ್ಷನ್ಸು ಕೊಟ್ಟಿದ್ದೀನಿ. ಈ ಆಲ್ಮಟ್ಟಿ ಅಣೆಕಟ್ಟು ಎತ್ತರದ 224 ಮೀಟರ್ ಎತ್ತರಿಸು ಇರುವಂಥದ್ದು ಅದೇ ಗೆಜೆಟ್ ಆಗಬೇಕು. ಸ್ವಲ್ಪ ನಮ್ಮ ದೆಹಲಿಗೆ ಹೋಗಬೇಕು, ಸಂಬಂಧಪಟ್ಟ ಮಿನಿಸ್ಟರ್ಸು ಮತ್ತು ನಮ್ಮ ರಾಜ್ಯದ MPಗಳನ್ನೆಲ್ಲ ಮೀಟ್ ಮಾಡಿ ಸ್ವಲ್ಪ ಅದನ್ನೆಲ್ಲ ಪರ್ಸೀವ್ ಮಾಡಿ ಮಾಡಬೇಕು.